ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿಯ ಹಣ 11 ಮತ್ತು 12 ಕಂತಿನದು ನಮ್ಮ ಖಾತೆಗೆ ಬಂದಿಲ್ಲ, ಈ ಯೋಜನೆ ಇಲ್ಲಿಗೆ ನಿಲ್ಲಿಸಿದ್ದಾರೆ ಅನ್ನೋ ನಿರಾಶೆಯಲ್ಲಿ ಇದ್ದ ಗೃಹಲಕ್ಷ್ಮಿಯರಿಗೆ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೊಟ್ಟಿರುವಂತಹ ಹೇಳಿಕೆಯಿಂದ ಮತ್ತೆ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದಾರೆ ಗೃಹಲಕ್ಷ್ಮಿಯರು. ಹಾಗಾದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೊಟ್ಟಿರೋ ಹೇಳಿಕೆ ಆದರೂ ಏನು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಹಾಗಾಗಿ ಯಾರು ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಈಗಾಗಲೇ ಮಾಧ್ಯಮದಲ್ಲಿ ನೀವೆಲ್ಲರೂ ನೋಡಿರ್ತೀರಾ, ಮಾಧ್ಯಮದವರು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬಿಡುಗಡೆ ಮಾಡಿಲ್ಲ, 4 ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಉತ್ತರವನ್ನು ಕೊಟ್ಟ ಸಚಿವೆ, ನಾವು 4 ತಿಂಗಳು ಹಣ ಹಾಕಿಲ್ಲ ಅನ್ನೋದು ಸುಳ್ಳು, ಕೇವಲ ಜೂನ್ ಮತ್ತು ಜುಲೈ ಅಂದರೆ 11, 12 ಕಂತಿನ ಹಣ ಹಾಕೋದು ಪೆಂಡಿಂಗ್ ಆಗಿದೆ. ತಾಂತ್ರಿಕ ದೋಷವಿರೋದ್ರಿಂದ ಆ ರೀತಿ ಆಗಿದೆ. ನಾವು ಈಗಾಗಲೇ DBTಗೆ ಹಣನ ಹಾಕಿದ್ದೀವಿ. ಇನ್ನು 10 ದಿನಗಳಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಬರುತ್ತೆ. ನಮ್ಮ ಸರ್ಕಾರ ಇರೋವರೆಗೂ ನಾವು ಕೊಟ್ಟ ಗ್ಯಾರಂಟಿಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋ ಉತ್ತರವನ್ನು ಅವರು ನೀಡಿದ್ದಾರೆ. ಟಿವಿಗಳಲ್ಲಿ ಬಹುತೇಕ ಜನ ಅವ್ರು ಹೇಳ್ತಿದ್ದನ್ನು ನೋಡಿರ್ತೀರಾ. ಪ್ರತಿಪಕ್ಷಗಳು ಟೀಕೆ ಮಾಡಿರಬಹುದು, ನೀವು ಕೊಟ್ಟ ಗ್ಯಾರಂಟಿ ಯೋಜನೆಗಳಿಗಾಗಿ ರಾಜ್ಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣನ ಇಲ್ಲಿಯವರೆಗೂ ಕೊಡೋದಕ್ಕೆ ಅಂತ ಬಳಸ್ಕೊಂಡಿದ್ದೀರಾ. ಈಗ ನಿಮ್ಮ ಖಜಾನೆ ಖಾಲಿಯಾಗಿದೆ, ಹಾಕೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ನೀವು ಗೆಲ್ಲಿಯೋದಕ್ಕೆ ಈ ರೀತಿ ಯೋಜನೆಗಳ ಆಸೆ ಜನರಿಗೆ ತೋರಿಸಿದ್ದೀರಾ ಅಂತ ಪ್ರತಿಪಕ್ಷಗಳು ಕೇಳಿವೆ. ರಾಜಕೀಯದಲ್ಲಿ ಪ್ರತಿಪಕ್ಷಗಳು ಟೀಕೆ ಮಾಡೋದು ಸಹಜನೇ. ಆದರೆ ಯಾವ ಪ್ರತಿಪಕ್ಷ ನಾಯಕರಾಗಲಿ, ಪ್ರಧಾನಮಂತ್ರಿ ಮೋದಿಜಿ ಅವರಾಗಲಿ ಈ ಯೋಜನೆಗಳು ನಿಲ್ಲಿಸಿ ಅಂತ ಎಲ್ಲೂ ಹೇಳಿಲ್ಲ. ಜನರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರನು ಅನೇಕ ಯೋಜನೆಗಳನ್ನು ಬಿಡುಗಡೆ ಮಾಡಿದೆ. ಜನಗಳಿಗೆ ಉಪಯೋಗವಾಗುವ ಯೋಜನೆಗಳನ್ನು ಯಾರೂ ನಿಲ್ಲಿಸಿ ಅಂತ ಹೇಳೋದೂ ಇಲ್ಲ. ಆದರೆ ಕೊಟ್ಟ ಮಾತಿನಂತೆ ನೀವು ನಡೀತಾ ಇಲ್ವಲ್ಲ ಅನ್ನೋ ಟೀಕೆಯನ್ನು ಮಾಡಿದ್ದಾರೆ ಅಷ್ಟೇ. ಒಂದು ಪಕ್ಷದವರು ಇನ್ನೊಂದು ಪಕ್ಷದವರ ಮೇಲೆ ಹೇಳಿಕೆಗಳನ್ನು ಕೊಡ್ತಾನೇ ಇರ್ತಾರೆ. ಕೊಟ್ಟ ಮಾತಿನಂತೆ ಯೋಜನೆಗಳನ್ನು ಮುಂದುವರಿಸೋ ಜವಾಬ್ದಾರಿ ನಮ್ಮ ಸರ್ಕಾರಕ್ಕೆ ಇದೆ. ಅನ್ನಭಾಗ್ಯ ಯೋಜನೆ ಅಡಿ ಹಣ, ಯುವ ನಿಧಿ ಯೋಜನೆ ಅಡಿ ಹಣ ಕೆಲವರ ಖಾತೆಗಳಿಗೆ ಜಮಾ ಆಗಿದೆ. ಇನ್ನು 10 ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳಿರೋದ್ರಿಂದ ನಾವೆಲ್ಲರೂ ಕಾದು ನೋಡೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.